ನಮಸ್ಕಾರ ಸ್ನೇಹಿತರೆ, ಶೈನ್ ಔಟ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕದಿಂದ ತುಂಬ ಜನರು ತಮಿಳುನಾಡಿನಲ್ಲಿರುವ ವೇಳಾಂಗಣ್ಣಿ ಪುಣ್ಯಕ್ಷೇತ್ರಕ್ಕೆ ಪ್ರವಾಸಕ್ಕೆ ಹೋಗುವ ವಾಡಿಕೆ ಇದೆ. ಹಾಗೆ ಹೋಗುವಾಗ ಇನ್ನೂ ಕೆಲವು ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡುವುದು ಉಂಟು. ಉದಾಹರಣೆಗೆ ಪೂಂಡಿ ಮಾತೆಯ ಬಸಲಿಕಾ. ಆದರೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲದ ಒಂದು ಪುಣ್ಯಕ್ಷೇತ್ರಕ್ಕೆ ನಾನು ಈ ದಿನ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಮುಂದಿನ ಸಲ ನಿಮಗೆ ಸಾಧ್ಯವಾದರೆ ಖಂಡಿತವಾಗಿ ನೀವು ಇಲ್ಲಿಗೆ ಭೇಟಿ ಕೊಡುತ್ತೀರಿ. ಈ ಪುಣ್ಯಕ್ಷೇತ್ರ ದೇವಾಲಯವು ಇರುವ ಸ್ಥಳ ಕೋಣಾರ್ಕುಪ್ಪಂ. ಇಲ್ಲಿರುವ ದೇವಮಾತೆಯ ಹೆಸರು ಪೆರಿಯನಾಯಗಿ ಮಾತೆ, ಅಂದರೆ ಮಹಾನಾಯಕಿ ಮಾತೆ ಎಂದು ಅರ್ಥ. ಈ ಹಳ್ಳಿಯು ತಮಿಳುನಾಡಿನ ಕಡಲೂರು ಜಿಲ್ಲೆಯಲ್ಲಿದೆ. ಇದು ಉಳಂದೂರ್ಪೇಟೆಯಿಂದ 15 ಕಿಲೋಮೀಟರ್, ಮಂಗಲಂಪೇಟೆಯಿಂದ 7 ಕಿಲೋಮೀಟರ್, ವೃದ್ಧಾಚಲಂನಿಂದ 15 ಕಿಲೋಮೀಟರ್ ದೂರದಲ್ಲಿದೆ. Shine Out Now YouTube channel. You are the light of the world. Like, subscribe, share. ಇದೇ ಪುಣ್ಯಕ್ಷೇತ್ರದ ಹೆಬ್ಬಾಗಿಲು. ದೇವಾಲಯದ ಆವರಣವನ್ನು ಪ್ರವೇಶಿಸುತ್ತಿದ್ದಂತೆ ಮೊದಲಿಗೆ ಒಂದು ಕಲ್ಲಿನ ಮಂಟಪವಿದೆ. ಅದರಲ್ಲಿ ಪೆರಿಯನಾಯಗಿ ಮಾತೆಯ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಅದರ ಪಕ್ಕದಲ್ಲಿರುವ ಬಾವಿಯ ನೀರನ್ನು ಭಕ್ತಾದಿಗಳು ಪವಿತ್ರ ಜಲವೆಂದು ಉಪಯೋಗಿಸುತ್ತಾರೆ. ಅಲ್ಲಿಂದ ಮುಂದಕ್ಕೆ ಸಾಗಿದರೆ ಒಂದು ಬದಿಯಲ್ಲಿ ಪ್ರಪಂಚದ ವಿವಿಧೆಡೆಗಳಲ್ಲಿ ದರ್ಶನವಿತ್ತ ದೇವಮಾತೆಯ ವಿವಿಧ ಪ್ರತಿಮೆಗಳನ್ನು, ಇನ್ನೊಂದು ಬದಿಯಲ್ಲಿ ಪ್ರಸಿದ್ಧ ಸಂತರ ಪ್ರತಿಮೆಗಳನ್ನು ಸ್ತಂಭಗಳ ಮೇಲೆ ಸ್ಥಾಪಿಸಿದ್ದಾರೆ. ವೇಳಾಂಗಣ್ಣಿ ಮಾತೆ, ಸಂತ ಮದರ್ ತೆರೇಸಾ, ಸಂತ ಅಲ್ಫೋನ್ಸಾ, ಲೂರ್ದು ಮಾತೆ, ಫಾತಿಮಾ ಮಾತೆ, ಸಂತ ದೇವ ಸಹಾಯಂ, ಸಂತ ಅಂತೋಣಿ, ಸಲೇತ್ ಮಾತೆ, ದುಃಖದ ಗಂಟುಗಳನ್ನು ಬಿಚ್ಚುವ ಮಾತೆ, ಸಂತ ವನಚಿನ್ನಪ್ಪನವರು, ಕಿರಿಯ ಪುಷ್ಪ ಸಂತ ತೆರೇಸಾ, ಬಂಗಾರದ ಹೃದಯದ ಮಾತೆ, ಗ್ವಾಡಲುಪ್ಪೆ ಮಾತೆ, ಸಂತ ಸೆಬಾಸ್ಟಿಯನ್, ಸಂತ ಜೂಡ್, ದೀನರ ಮಾತೆ, ನಾಕ್ ಮಾತೆ, ಸಂತ ಫ್ರಾನ್ಸಿಸ್ ಅಸಿಸಿ, ಸಂತ ಪಾದ್ರ ಪಿಯೋ, ಆರೋಗ್ಯ ಮಾತೆ, ಅಪರಸಿಡ ಮಾತೆ, ಸಂತ ಅನ್ನಮ್ಮನವರು, ಸಂತ ಜೋಸೆಫರು, ಮಂಜಿನ ಮಾತೆ, ನೀವೀಗ ನೋಡುತ್ತಿರುವುದು ದೇವಾಲಯದ ಆವರಣದಲ್ಲಿ ಕಟ್ಟಲಾಗಿರುವ ದಿವ್ಯ ಪರಮಪ್ರಸಾದದ ಆರಾಧನಾಲಯ. ಪರಮಪ್ರಸಾದದಲ್ಲಿರುವ ನಮ್ಮ ಪ್ರಭು ಯೇಸು ಕ್ರಿಸ್ತರೊಡನೆ ಏಕಾಂತದಲ್ಲಿ ಮತ್ತು ನಿಶ್ಶಬ್ದತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಲು ಅನುಕೂಲವಾಗುವಂತೆ ಇದನ್ನು ಕಟ್ಟಲಾಗಿದೆ. ಈ ಮುಖ್ಯ ದೇವಾಲಯವು 17ನೇ ಶತಮಾನದಲ್ಲಿ ಇಟಲಿ ದೇಶದಿಂದ ಭಾರತಕ್ಕೆ ಬಂದು ಭಾರತದ ಮತ್ತು ವಿಶೇಷವಾಗಿ ತಮಿಳ್ ಸಂಸ್ಕೃತಿಯಿಂದ ಭಾರಿ ಪ್ರಭಾವಿತರಾಗಿ
ತಮ್ಮ ಹೆಸರನ್ನೇ ವೀರಮಾ ಮುನಿವರ್ ಎಂದು ಬದಲಾಯಿಸಿಕೊಂಡ ಫಾದರ್ ಕಾನ್ಸ್ಟಂಟೈನ್ ಜೋಸೆಫ್ ಬೆಸ್ಕಿ ಎಂಬವರಿಂದ ಕಟ್ಟಲಾಯಿತು. ನೀವೀಗ ಮುಖ್ಯಪೀಠದಲ್ಲಿ ನೋಡುತ್ತಿರುವ ದೇವಮಾತೆಯ ಪ್ರತಿಮೆಯು ಫಿಲಿಪೈನ್ಸ್ ದೇಶದ ಮನಿಲಾದಿಂದ ವೀರಮಾ ಮುನಿವರ್ ಅವರಿಂದ ತರಿಸಲಾಗಿದೆ. ನೀವೀಗ ಈ ಮರದ ಮೇಲೆ ನೋಡುತ್ತಿರುವುದೇ 18ನೇ ಶತಮಾನದಲ್ಲಿ ವೀರಮಾ ಮುನಿವರ್ ಅವರ ಬಳಿಯಿಂದ ತೆಗೆದುಕೊಂಡು ಹೋಗಿ ಪೊದೆಯೊಂದರಲ್ಲಿ ಬಚ್ಚಿಟ್ಟ ದೇವಮಾತೆಯ ಅದ್ಭುತ ಪ್ರತಿಮೆ. ಕೋಣಾನ್ಕುಪ್ಪಂ ಪೆರಿಯನಾಯಗಿ ಮಾತೆ ದೇವಾಲಯ ತಮಿಳುನಾಡಿನ ಅತ್ಯಂತ ಪುರಾತನ ಹಾಗೂ ಪ್ರಮುಖ ಮರಿಯಮ್ಮನವರ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಮಹಾನಾಯಕಿ ಎಂಬ ಬಿರುದಿನಡಿ ಪರಿಶುದ್ಧ ಕನ್ಯಾ ಮರಿಯಮ್ಮನವರಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ಪ್ರಸಿದ್ಧ ಇಟಾಲಿಯನ್ ಯೇಸು ಸಭೆಯ ಧರ್ಮ ಪ್ರಚಾರಕ ಹಾಗೂ ತಮಿಳು ಪಂಡಿತ ಫಾದರ್ ಕಾನ್ಸ್ಟಂಟೈನ್ ಜೋಸೆಫ್ ಬೆಸ್ಕಿ ಅವರೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದೆ. ತಮಿಳುನಾಡಿನಲ್ಲಿ ಅವರನ್ನು ವೀರಮಾ ಮುನಿವರ್ ಎಂದು ಗೌರವಿಸಲಾಗುತ್ತದೆ. ಈ ದೇವಾಲಯವು ಅವರು ಸ್ಥಾಪಿಸಿದ ಅತ್ಯಂತ ಪ್ರಾಚೀನ ಮರಿಯಮ್ಮನವರ ಪುಣ್ಯಕ್ಷೇತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರ ಪ್ರಸಿದ್ಧ ತಮಿಳು ಮಹಾಕಾವ್ಯ ತೇಂಬಾವನಿಯೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಈ ಪುಣ್ಯಕ್ಷೇತ್ರವು ತಮಿಳುನಾಡು ರಾಜ್ಯದ ಕಡಲೂರು ಜಿಲ್ಲೆಯಲ್ಲಿ ಮಂಗಳಂಪೇಟೆ ಸಮೀಪ ಕೋಣಾನ್ಕುಪ್ಪಂ ಎನ್ನುವ ಗ್ರಾಮದಲ್ಲಿ ನೆಲೆಗೊಂಡಿದೆ. ಇದು ಚೆನ್ನೈನಿಂದ ಸುಮಾರು 200 ಕಿಲೋಮೀಟರ್ ದೂರದಲ್ಲಿ ನೆಲೆಗೊಂಡಿದೆ. ವೀರಮಾ ಮುನಿವರ್ ತಮಿಳು ಜನರ ಮಧ್ಯೆ ವಾಸಿಸಿ ಸೇವೆ ಸಲ್ಲಿಸಿದ ಪವಿತ್ರ ಸ್ಥಳವೆಂದು ಇದು ಪರಿಗಣಿಸಲಾಗುತ್ತದೆ. ನೀವೀಗ ನೋಡುತ್ತಿರುವುದೇ ವೀರಮಾ ಮುನಿವರ್ ಅವರ ಪ್ರತಿಮೆ. ಸಂಪ್ರದಾಯದ ಪ್ರಕಾರ ಇಂದಿನ ದೇವಾಲಯ ಇರುವ ಪ್ರದೇಶವು ಹಿಂದೆ ಕಾಡು ಮತ್ತು ಮೇಯುವ ಮೈದಾನವಾಗಿತ್ತು. ಸಮೀಪದ ಗ್ರಾಮದ ಕುರಿಗಾಹಿಗಳು ತಮ್ಮ ಹಸು ಮೇಕೆಗಳನ್ನು ಇಲ್ಲಿ ಮೇಯಿಸುತ್ತಿದ್ದರು. 18ನೇ ಶತಮಾನದ ಆರಂಭದಲ್ಲಿ ಫಾದರ್ ಬೆಸ್ಕಿ ಏಲಾಕುರಿಚಿ ಕಡೆಗೆ 2 ಮರಿಯಮ್ಮನವರ ಮೂರ್ತಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಕೋಣಾನ್ಕುಪ್ಪಂ ಕಾಡಿನ ಮೂಲಕ ಸಾಗುವಾಗ ಅವರು ದಣಿದು ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆದರು. ಅವರು ನಿದ್ರಿಸುತ್ತಿರುವಾಗ ಕೆಲವು ಕುರಿಗಾಹಿ ಮಕ್ಕಳು ಆಟವಾಡುತ್ತಾ ಒಂದು ಮೂರ್ತಿಯನ್ನು ಗಿಡದ ಪೊದರಿನೊಳಗೆ ಅಡಗಿಸಿಬಿಟ್ಟರು. ಎದ್ದಾಗ ಒಂದು ಮೂರ್ತಿ ಕಾಣಿಸಲಿಲ್ಲ. ಬಹಳ ಹುಡುಕಿದರೂ ಸಿಗದೆ ದುಃಖದಿಂದ ತಮ್ಮ ಪ್ರಯಾಣ ಮುಂದುವರಿಸಿದರು ಫಾದರ್ ಬೆಸ್ಕಿ. ಆ ಸಮಯದಲ್ಲಿ
ಆ ಪ್ರದೇಶದ ಸಾಮಂತರಾದ ಕಚ್ಚಿರಾಯರ್ ಅವರಿಗೆ ಸಂತಾನ ಇರಲಿಲ್ಲ. ಸಂಪ್ರದಾಯದ ಪ್ರಕಾರ ಮರಿಯಮ್ಮನವರು ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಹೀಗೆ ಹೇಳಿದರು: ಕಚ್ಚಿರಾಯರೇ, ನಾನು ಕಾಡಿನಲ್ಲಿ ಒಂಟಿಯಾಗಿದ್ದೇನೆ. ಅಲ್ಲಿ ನನಗಾಗಿ ಒಂದು ಚಿಕ್ಕ ದೇವಾಲಯ ಕಟ್ಟಿಸಿ ನಾನು ನಿಮಗೆ ಸಂತಾನದ ಆಶೀರ್ವಾದವನ್ನು ನೀಡುತ್ತೇನೆ. ಅವರು ತಕ್ಷಣವೇ ಕಾಡಿನಲ್ಲಿ ಹುಡುಕಾಟ ಆರಂಭಿಸಿದರು. ಗಿಡಗಂಟೆಗಳನ್ನು ತೆರವುಗೊಳಿಸಿದಾಗ ಮರಿಯಮ್ಮನವರ ಪ್ರತಿಮೆಯು ಕಂಡುಬಂದಿತು. ಅಲ್ಲಿ ಒಂದು ಚಿಕ್ಕ ದೇವಾಲಯ ನಿರ್ಮಿಸಿ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದರು. ನಂತರ ಕಚ್ಚಿರಾಯರ್ ಮತ್ತು ಅವರ ಪತ್ನಿಗೆ ಸಂತಾನ ಲಭಿಸಿತು ಎಂದು ಹೇಳಲಾಗುತ್ತದೆ. ಈ ಘಟನೆಯಿಂದ ದೇವಾಲಯದ ಖ್ಯಾತಿ ವ್ಯಾಪಕವಾಗಿ ಹರಡಿತು. ಕೆಲವು ಕಾಲದ ನಂತರ ಅದ್ಭುತ ಮರಿಯಮ್ಮನವರ ಪ್ರತಿಮೆ ಕುರಿತು ಕೇಳಿದ ಫಾದರ್ ಬೆಸ್ಕಿ ಕೋಣಾನ್ಕುಪ್ಪಂಗೆ ಬಂದರು. ಅದು ತಾವು ಕಳೆದುಕೊಂಡ ಪ್ರತಿಮೆಯೇ ಎಂದು ಗುರುತಿಸಿದರು. ಅತಿಯಾದ ಸಂತೋಷದಿಂದ ಅವರು ಕೋಣಾನ್ಕುಪ್ಪಮನ್ನು ಪ್ರಮುಖ ಧರ್ಮ ಪ್ರಚಾರಕ ಕೇಂದ್ರವನ್ನಾಗಿ ಮಾಡಲು ನಿರ್ಧರಿಸಿದರು. ಕಚ್ಚಿರಾಯರ್ ಮತ್ತು ಸ್ಥಳೀಯರ ಸಹಾಯದಿಂದ ದೊಡ್ಡ ದೇವಾಲಯವನ್ನು ನಿರ್ಮಿಸಿದರು. ಅದೇ ಇಂದಿನ ದೇವಾಲಯದ ಮೂಲ ರೂಪವಾಗಿದೆ. ಫಾದರ್ ಬೆಸ್ಕಿ ತಮಿಳು ತಾಯಿಯ ರೂಪದಲ್ಲಿ ಕಾಣುವ ಮರಿಯಮ್ಮನವರ ಪ್ರತಿಮೆ ಬೇಕೆಂದು ಬಯಸಿದರು. ಅವರು ಮದ್ರಾಸ್ ಮೂಲಕ ಮೈಲಾಪುರಿನ ಬಿಷಪ್ ಅವರನ್ನು ಸಂಪರ್ಕಿಸಿ ಫಿಲಿಪೈನ್ಸ್ನ ಮನಿಲಾದಿಂದ ಒಂದು ಪ್ರತಿಮೆಯನ್ನು ತರಿಸಿದರು. ಮೂರ್ತಿಯ ವಿಶೇಷತೆಗಳು: ತಮಿಳು ಶೈಲಿಯ ವಸ್ತ್ರ, ಮಗು ಯೇಸುವನ್ನು ಕೈಯಲ್ಲಿ ಹಿಡಿದಿರುವುದು, ತಾಯಿಯ ಮಮತೆ ಮತ್ತು ರಾಜಮರ್ಯಾದೆಯ ಅಭಿವ್ಯಕ್ತಿ ಹೊಂದಿರುವುದು ಈ ಮೂರ್ತಿಯ ವಿಶೇಷತೆಯಾಗಿದೆ. ಈ ಪ್ರತಿಮೆಯು ಇಂದಿಗೂ ಮುಖ್ಯ ವೇದಿಕೆಯಲ್ಲಿ ಭಕ್ತಿಪೂರ್ವಕವಾಗಿ ಗೌರವಿಸಲ್ಪಡುತ್ತದೆ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಮರಿಯಮ್ಮನವರನ್ನು ಚಿತ್ರಿಸುವ ಪ್ರಾರಂಭಿಕ ಉದಾಹರಣೆಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಕೋಣಾನ್ಕುಪ್ಪಂ ಕೇವಲ ಯಾತ್ರಾ ಕೇಂದ್ರವಲ್ಲ, ಇದು ತಮಿಳು ಸಾಹಿತ್ಯದ ಮಹತ್ವದ ಕೇಂದ್ರ ಕೂಡ ಆಗಿದೆ. ವೀರಮಾಮುನಿವರ್ ತಮ್ಮ ಪ್ರಸಿದ್ಧ ತಮಿಳು ಮಹಾಕಾವ್ಯ ತೇಂಬಾವನಿಯನ್ನು ಇಲ್ಲಿ ಸಂಬಂಧಿಸಿದ ಮರಿಯಮ್ಮನವರ ಭಕ್ತಿಯ ಹಿನ್ನೆಲೆಯಲ್ಲಿ ರಚಿಸಿದರು. ಈ ಕೃತಿ ತಮಿಳು ಕ್ರೈಸ್ತ ಸಾಹಿತ್ಯದ ಶ್ರೇಷ್ಠ ಕೃತಿಗಳಲ್ಲೊಂದು ಎಂದು ಪರಿಗಣಿಸಲಾಗುತ್ತದೆ. ಅತ್ಯಂತ ಪ್ರಮುಖ ಹಬ್ಬವು ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ನಡೆಯುತ್ತದೆ. ಜನವರಿ 14ನೇ ತಾರೀಕು ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಗಿ ಜನವರಿ 23ನೇ ತಾರೀಕು ಭವ್ಯ ರಥೋತ್ಸವದೊಂದಿಗೆ ಮುಕ್ತಾಯವಾಗುತ್ತದೆ. ಕೋಣಾನ್ಕುಪ್ಪಂ ಪೆರಿಯನಾಯಗಿ ಮಾತೆ ದೇವಾಲಯ ಕೇವಲ ಒಂದು ಗ್ರಾಮ ಚರ್ಚ್ ಅಲ್ಲ, ಇದು ಅದ್ಭುತ ಮರಿಯಮ್ಮನವರ ಯಾತ್ರಾ ಕೇಂದ್ರ, ತಮಿಳು ಕಥೋಲಿಕ ಇತಿಹಾಸದ ಸ್ಮಾರಕ, ಸಂತಾನ ಭಾಗ್ಯಕ್ಕಾಗಿ ಪ್ರಸಿದ್ಧ ಪ್ರಾರ್ಥನಾ ಸ್ಥಳ, ಭಾರತೀಯ ಸಂಸ್ಕೃತಿಯಲ್ಲಿ ಕ್ರೈಸ್ತ ಧರ್ಮದ ಹೊಂದಾಣಿಕೆಯ ಸಾಕ್ಷಿ, ತೇಂಬಾವನಿಯ ಸಾಹಿತ್ಯಕ ನೆನಪು, ಪ್ರತಿ ವರ್ಷ ಸಾವಿರಾರು ಭಕ್ತರನ್ನು ಆಕರ್ಷಿಸುವ ಜೀವಂತ ಯಾತ್ರಾ ಕೇಂದ್ರ. ಸುಮಾರು 3 ಶತಮಾನಗಳಿಂದ ಭಕ್ತರು ಕಣ್ಣೀರು, ಹರಕೆ ಮತ್ತು ಕೃತಜ್ಞತೆಯೊಂದಿಗೆ ಕೋಣಾನ್ಕುಪ್ಪಂಗೆ ಬರುತ್ತಲೇ ಇದ್ದಾರೆ. ಅವರ ನಂಬಿಕೆ ಏನೆಂದರೆ, ಪೆರಿಯನಾಯಗಿ ತಾಯಿ ಇಂದಿಗೂ ತನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳುತ್ತಾಳೆ.